SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಸಂಭವಿಸುತ್ತದೆ? ಒಂದನೇ ಆಪ್ಷನ್ ಮುಂಬೈ, ಎರಡನೇ ಆಪ್ಷನ್ ಅಸನ್ಸೋಲ್, ಮೂರನೇ ಆಪ್ಷನ್ ಮೌಸಿನ್ರಾಮ್, ನಾಲ್ಕನೇ ಆಪ್ಷನ್ ಚಿರಾಪುಂಜಿ. ಸರಿ ಉತ್ತರ 3 ಮೌಸಿನ್ರಾಮ್. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಮಾನ್ಸೂನ್ 75%ಕ್ಕಿಂತ ಹೆಚ್ಚು ಮಳೆಯನ್ನು ನೀಡುತ್ತದೆ? ಒಂದನೇ ಆಪ್ಷನ್ ಈಶಾನ್ಯ ಮಾನ್ಸೂನ್, ಎರಡನೇ ಆಪ್ಷನ್ ಆಗ್ನೇಯ ಮಾನ್ಸೂನ್, ಮೂರನೇ ಆಪ್ಷನ್ ವಾಯವ್ಯ ಮಾನ್ಸೂನ್, ನಾಲ್ಕನೇ ಆಪ್ಷನ್ ನೈಋತ್ಯ ಮಾನ್ಸೂನ್. ಸರಿ ಉತ್ತರ 4 ನೈಋತ್ಯ ಮಾನ್ಸೂನ್. ಮೂರನೆಯ ಪ್ರಶ್ನೆ, ಚಳಿಗಾಲದಲ್ಲಿ ಯಾವ ಕರಾವಳಿಯಲ್ಲಿ ಮಳೆಯಾಗುತ್ತದೆ? ಒಂದನೇ ಆಪ್ಷನ್ ಕೋರಮಂಡಲಂ, ಎರಡನೇ ಆಪ್ಷನ್ ಒಡಿಶಾ, ಮೂರನೇ ಆಪ್ಷನ್ ಕೊಂಕಣ, ನಾಲ್ಕನೇ ಆಪ್ಷನ್ ಮಲಬಾರ್. ಸರಿ ಉತ್ತರ 1 ಕೋರಮಂಡಲಂ. ನಾಲ್ಕನೇ ಪ್ರಶ್ನೆ, ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಡ್ಯಾಶ್ಗೆ ಪ್ರಸಿದ್ಧವಾಗಿದೆ? ಒಂದನೇ ಆಪ್ಷನ್ ಉಷ್ಣವಲಯದ ಮಳೆಕಾಡುಗಳು, ಎರಡನೇ ಆಪ್ಷನ್ ಮ್ಯಾಂಗ್ರೋವ್ ಕಾಡುಗಳು, ಮೂರನೇ ಆಪ್ಷನ್ ಮಲೆನಾಡಿನ ಕಾಡುಗಳು, ನಾಲ್ಕನೇ ಆಪ್ಷನ್ ಮುಳ್ಳಿನ ಕಾಡುಗಳು ಮತ್ತು ಪೊದೆಗಳು. ಸರಿ ಉತ್ತರ 2 ಮ್ಯಾಂಗ್ರೋವ್ ಕಾಡುಗಳು. ಐದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದುರ್ಬಲ ಜಾತಿಯಾಗಿದೆ? ಒಂದನೇ ಆಪ್ಷನ್ ಹಿಮಾಲಯನ್ ಕಂದು ಕರಡಿ, ಎರಡನೇ ಆಪ್ಷನ್ ಹಾರ್ನ್ ಬಿಲ್, ಮೂರನೇ ಆಪ್ಷನ್ ಏಷ್ಯಾಟಿಕ್ ಚಿರತೆ, ನಾಲ್ಕನೇ ಆಪ್ಷನ್ ಏಷ್ಯಾಟಿಕ್ ಆನೆ. ಸರಿ ಉತ್ತರ 4 ಏಷ್ಯಾಟಿಕ್ ಆನೆ. ಆರನೆಯ ಪ್ರಶ್ನೆ, ಭಾರತೀಯ ಅರಣ್ಯ ಸಮೀಕ್ಷೆಯ ಪ್ರಧಾನ ಕಚೇರಿ ಎಲ್ಲಿದೆ? ಒಂದನೇ ಆಪ್ಷನ್ ಡೆಹ್ರಾಡೂನ್, ಎರಡನೇ ಆಪ್ಷನ್ ದೆಹಲಿ, ಮೂರನೇ ಆಪ್ಷನ್ ಶಿಮ್ಲಾ, ನಾಲ್ಕನೇ ಆಪ್ಷನ್ ಇಟಾನಗರ್. ಸರಿ ಉತ್ತರ 1 ಡೆಹ್ರಾಡೂನ್. ಏಳನೆಯ ಪ್ರಶ್ನೆ, ಭಾರತದ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಹವಳದ ಗೊಂಡೆಗಳು ಇರುವುದಿಲ್ಲ? ಒಂದನೇ ಆಪ್ಷನ್ ಗಲ್ಫ್ ಆಫ್ ಕಚ್, ಎರಡನೇ ಆಪ್ಷನ್ ಅಂಡಮಾನ್ ನಿಕೋಬಾರ್, ಮೂರನೇ ಆಪ್ಷನ್ ಲಕ್ಷದ್ವೀಪಗಳು, ನಾಲ್ಕನೇ ಆಪ್ಷನ್ ಸುಂದರ್ಬನ್ಸ್. ಸರಿ ಉತ್ತರ 4 ಸುಂದರ್ಬನ್ಸ್. ಎಂಟನೆಯ ಪ್ರಶ್ನೆ, ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಒಂದನೇ ಆಪ್ಷನ್ 1972, ಎರಡನೇ ಆಪ್ಷನ್ 1976, ಮೂರನೇ ಆಪ್ಷನ್ 1980, ನಾಲ್ಕನೇ ಆಪ್ಷನ್ 1984. ಸರಿ ಉತ್ತರ 3 1980. ಒಂಬತ್ತನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಒಂದನೇ ಆಪ್ಷನ್ ಪಂಜಾಬ್, ಎರಡನೇ ಆಪ್ಷನ್ ಗುಜರಾತ್, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಲಕ್ಷದ್ವೀಪ್. ಸರಿ ಉತ್ತರ 1 ಪಂಜಾಬ್. ಹತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅರಣ್ಯನಾಶದ ಪರಿಣಾಮವಲ್ಲ? ಒಂದನೇ ಆಪ್ಷನ್ ಅಂತರ್ಜಲ ಮಟ್ಟ ಹೆಚ್ಚಿದೆ, ಎರಡನೇ ಆಪ್ಷನ್ ಕಡಿಮೆ ಆದ ಜೀವ ವೈವಿಧ್ಯ, ಮೂರನೇ ಆಪ್ಷನ್ ಹೆಚ್ಚಿದ ಮಣ್ಣಿನ ಸವೆತ, ನಾಲ್ಕನೇ ಆಪ್ಷನ್ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಸರಿ ಉತ್ತರ 1 ಅಂತರ್ಜಲ ಮಟ್ಟ ಹೆಚ್ಚಿದೆ. 11ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಒಂದನೇ ಆಪ್ಷನ್ ಮಿಜೋರಾಂ, ಎರಡನೇ ಆಪ್ಷನ್ ಸಿಕ್ಕಿಂ, ಮೂರನೇ ಆಪ್ಷನ್ ತ್ರಿಪುರಾ, ನಾಲ್ಕನೇ ಆಪ್ಷನ್ ಉತ್ತರಾಖಂಡ್. ಸರಿ ಉತ್ತರ 2 ಸಿಕ್ಕಿಂ. 12ನೇ ಪ್ರಶ್ನೆ, ಪ್ರಯಾಗ್ರಾಜ್ ಹಲ್ದಿಯ ಜಲಮಾರ್ಗವು ಡ್ಯಾಶ್ ಎಂದು ಕೂಡ ತಿಳಿಯಲ್ಪಟ್ಟಿದೆ? ಒಂದನೇ ಆಪ್ಷನ್ ರಾಷ್ಟ್ರೀಯ ಜಲಮಾರ್ಗ 2, ಎರಡನೇ ಆಪ್ಷನ್ ರಾಷ್ಟ್ರೀಯ ಜಲಮಾರ್ಗ 4, ಮೂರನೇ ಆಪ್ಷನ್ ರಾಷ್ಟ್ರೀಯ ಜಲಮಾರ್ಗ 3, ನಾಲ್ಕನೇ ಆಪ್ಷನ್ ರಾಷ್ಟ್ರೀಯ ಜಲಮಾರ್ಗ 1. ಸರಿ ಉತ್ತರ 3 ರಾಷ್ಟ್ರೀಯ ಜಲಮಾರ್ಗ 3. 13ನೇ ಪ್ರಶ್ನೆ, ವಿಸ್ತರಣದ ಪ್ರಕಾರ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಒಂದನೇ ಆಪ್ಷನ್ ದಮನ್ ಮತ್ತು ದಿಯು, ಎರಡನೇ ಆಪ್ಷನ್ ಲಡಾಖ್, ಮೂರನೇ ಆಪ್ಷನ್ ಲಕ್ಷದ್ವೀಪ್, ನಾಲ್ಕನೇ ಆಪ್ಷನ್ ಜಮ್ಮು ಮತ್ತು ಕಾಶ್ಮೀರ್. ಸರಿ ಉತ್ತರ 3 ಲಕ್ಷದ್ವೀಪ್. 14ನೇ ಪ್ರಶ್ನೆ, ಬಾಕ್ಸೈಟ್ ಖನಿಜಗಳು ಯಾವ ರಾಜ್ಯದಲ್ಲಿ ಗರಿಷ್ಠ ವಿತರಣೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಒಡಿಶಾ, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಪಶ್ಚಿಮ ಬಂಗಾಳ. ಸರಿ ಉತ್ತರ 1 ಒಡಿಶಾ. ಸಾಮರ್ಥ್ಯದಲ್ಲಿ ಭಾರತದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಕೇಂದ್ರವನ್ನು ಹೆಸರಿಸಿ? ಒಂದನೇ ಆಪ್ಷನ್ ತಾರಾಪುರ್, ಎರಡನೇ ಆಪ್ಷನ್ ಕಾಕ್ರಪರ್, ಮೂರನೇ ಆಪ್ಷನ್ ಕೈಗಾ,
ನಾಲ್ಕನೇ ಆಪ್ಷನ್ ಕೊಡಂಕುಳಂ. ಸರಿ ಉತ್ತರ 4 ಕೊಡಂಕುಳಂ. 16ನೇ ಪ್ರಶ್ನೆ, ಭಾರತದಲ್ಲಿನ ಖನಿಜಗಳಲ್ಲಿ ಅತ್ಯಂತ ಶ್ರೀಮಂತ ಪ್ರಸ್ಥಭೂಮಿ ಡ್ಯಾಶ್. 1ನೇ ಆಪ್ಷನ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, 2ನೇ ಆಪ್ಷನ್ ಮೈಸೂರು ಪ್ರಸ್ಥಭೂಮಿ, 3ನೇ ಆಪ್ಷನ್ ಡೆಕ್ಕನ್ ಪ್ರಸ್ಥಭೂಮಿ, 4ನೇ ಆಪ್ಷನ್ ಮಾಳ್ವ ಪ್ರಸ್ಥಭೂಮಿ. ಸರಿ ಉತ್ತರ 1 ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. 17ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ 2001-2011ರ ದಶಕದ ಪಳವಣಿಗೆಯ ದರವನ್ನು ಡ್ಯಾಶ್ ಎಂದು ದಾಖಲಿಸಲಾಗಿದೆ. 1ನೇ ಆಪ್ಷನ್ 17.64%, 2ನೇ ಆಪ್ಷನ್ 17.54%, 3ನೇ ಆಪ್ಷನ್ 15.64%, 4ನೇ ಆಪ್ಷನ್ 21.54%. ಸರಿ ಉತ್ತರ 1 17.64%. 18ನೇ ಪ್ರಶ್ನೆ, ಸೌರವ್ಯೂಹದ ಯಾವ ಗ್ರಹವನ್ನು ಭೂಮಿಯ ಅವಳಿ ಎಂದು ಪರಿಗಣಿಸಲಾಗಿದೆ? 1ನೇ ಆಪ್ಷನ್ ಬುಧ, 2ನೇ ಆಪ್ಷನ್ ಶನಿ ಗ್ರಹ, 3ನೇ ಆಪ್ಷನ್ ನ್ಯಾಪ್ಚೂನ್, 4ನೇ ಆಪ್ಷನ್ ಶುಕ್ರ. ಸರಿ ಉತ್ತರ 4 ಶುಕ್ರ ಗ್ರಹ. 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜೋವಿಯನ್ ಗ್ರಹವಲ್ಲ? 1ನೇ ಆಪ್ಷನ್ ಬುಧ, 2ನೇ ಆಪ್ಷನ್ ನ್ಯಾಪ್ಚೂನ್, 3ನೇ ಆಪ್ಷನ್ ಗುರು, 4ನೇ ಆಪ್ಷನ್ ಶನಿ ಗ್ರಹ. ಸರಿ ಉತ್ತರ 1 ಬುಧ ಗ್ರಹ. 20ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯಗ್ರಹಣದ ಒಂದು ವಿಧವಲ್ಲ? 1ನೇ ಆಪ್ಷನ್ ಉಂಗುರ ಆಕಾರ, 2ನೇ ಆಪ್ಷನ್ ಭಾಗಶಃ, 3ನೇ ಆಪ್ಷನ್ ಅರೆನೆರಳು, 4ನೇ ಆಪ್ಷನ್ ಸಂಪೂರ್ಣ. ಸರಿ ಉತ್ತರ 3 ಅರೆನೆರಳು.